ನಮಸ್ಕಾರ ಎಲ್ರಿಗೂ. ಟಾಟಾ WPL ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಯುಪಿ ವಾರಿಯರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ನೋಡ್ರಿ. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಯುಪಿ ವಾರಿಯರ್ಸ್ ತಂಡದ ವಿರುದ್ಧ 5 ವಿಕೆಟ್ ಗಳಿಂದ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟದ್ದು ನೋಡ್ರಿ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎಲಿಮಿನೇಟರ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಆಡ್ತದೆ ನೋಡ್ರಿ. ಅದು ಫೆಬ್ರವರಿ 3ರಂದು ಮಂಗಳವಾರ. ಎಸ್ ಹೌದ್ರಿ, ಎಲಿಮಿನೇಟರ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ತದ ಆ ತಂಡ ಏನ್ ಮಾಡ್ತೀರಿ ಫೈನಲ್ ಆಡ್ತದ್ರಿ. ಆ ಫೈನಲ್ ಪಂದ್ಯದಲ್ಲಿ RCB ತಂಡದ ಜೊತೆ ಆಡ್ತದ ನೋಡ್ರಿ. ಹಂಗಂದ್ರ ಆ ಎರಡು ತಂಡಗಳಲ್ಲಿ ಯಾವ ತಂಡ ಗೆಲ್ಬೇಕಂತ ನೀವು ಕಮೆಂಟ್ ಬಾಕ್ಸ್ ನಾಗ ತಿಳಿಸಿ ನೋಡ್ರಿ. 20ನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡ ಕೇವಲ 122 ರನ್ಗಳಿಗೆ ಸೀಮಿತಗೊಂಡು ನೋಡ್ರಿ. 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 122 ರನ್ ಗಳಿಸಿದ್ ನೋಡ್ರಿ. ಯುಪಿ ವಾರಿಯರ್ಸ್ ಬ್ಯಾಟ್ಸ್ಮನ್ ಗಳಿಗೆ ದೊಡ್ಡ ಕಂಟಕವಾಗಿದ್ದು ಮಾರಿಜನ್ ಕಾಪ್, ಚಿನ್ನಾಲ್ ಹೆನ್ರಿ, ಶ್ರೀಚರಣಿ ಮತ್ತು ಮಿನ್ನುಮಣಿ. ಈ 4 ಬೌಲರ್ ಗಳಿಂದ ಏನ್ ಮಾಡ್ತೀರಿ ಯುಪಿ ವಾರಿಯರ್ಸ್ ತಂಡ ಅಲ್ಪ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಹಿಂಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇದು ತುಂಬಾನೇ ಸುಲಭವಾದ ತುತ್ತಾಯ್ತು ನೋಡ್ರಿ. ಅದು ಯುಪಿ ವಾರಿಯರ್ಸ್ ತಂಡ. ಎಸ್ ಹೌದ್ರಿ, ಯಾಕಪ್ಪ ಅಂತಂದ್ರ ಯುಪಿ ವಾರಿಯರ್ಸ್ ತಂಡ ಏನ್ ಮಾಡಿದ್ರಿ ಕನಿಷ್ಠ ಮೊತ್ತವನ್ನು ಗಳಿಸಿದ್ರಿ. ಇದು ಡೆಲ್ಲಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಯ್ತು ನೋಡ್ರಿ. ಯಾಕಪ್ಪ ಅಂತಂದ್ರೆ ಈ ಪಂದ್ಯ ಗೆದ್ರೆ ಡೆಲ್ಲಿ ತಂಡ ಏನ್ ಮಾಡ್ತಿದ್ರಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತಿತ್ತು ನೋಡ್ರಿ. ಹಿಂಗಾಗಿ ಅದ್ಭುತವಾದ ಬ್ಯಾಟಿಂಗ್ ನಡೆಸಿದ ಲಾರಾ ಓಲ್ಫರ್ಡ್, ಶಫಾಲಿ ವರ್ಮಾ ಮತ್ತು ಜೆಮಿಮಾ ರಾಡ್ರಿಕ್ಸ್ ಈ 3 ಬ್ಯಾಟ್ಸ್ಮನ್ ಗಳ ಉತ್ತಮವಾದ ರನ್ ಗಳ ಕೊಡುಗೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 18.4 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 123 ರನ್ ಗಳನ್ನು ಕಲೆ ಹಾಕಿ ಏನ್ ಮಾಡ್ತೀರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದುಕೊಂಡದ್ ನೋಡ್ರಿ. ಈ ಗೆಲುವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನ್ ಮಾಡ್ತೀರಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟು ನೋಡ್ರಿ. ಟಾಟಾ WPL ಇತಿಹಾಸದಲ್ಲಿ ಡೆಲ್ಲಿ ತಂಡ ಸತತವಾಗಿ 4ನೇ ಬಾರಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟದ್ ನೋಡ್ರಿ. ಇದೇ ಮೊದಲ ತಂಡ ನೋಡ್ರಿ ಸತತವಾಗಿ 4ನೇ ಬಾರಿ ಎಂಟ್ರಿ ಕೊಟ್ಟಿದ್ದು. ಮಾರಿಜನ್ ಕಾಪ್, ಚಿನ್ನಾಲ್ ಹೆನ್ರಿ ಮತ್ತು ಶ್ರೀಚರಣಿ ಅವರ ಅದ್ಭುತವಾದ ಬೌಲಿಂಗ್ ಪ್ರದರ್ಶನದಿಂದ ಏನ್ ಮಾಡ್ತೀರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದುಕೊಂಡದ್ ನೋಡ್ರಿ. ಎಸ್ ಹೌದ್ರಿ, ಮಂಗಳವಾರ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ತದ ಎಂಬುದು ನಾವೆಲ್ಲರೂ ಕಾದು ನೋಡಂಬ್ರಿ. ಡೆಲ್ಲಿ ಮತ್ತು ಯುಪಿ ವಾರಿಯರ್ಸ್ ತಂಡಗಳ ನಡುವೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ ಮಾರಿಜನ್ ಕಾಪ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಟಾಟಾ WPL ಇತಿಹಾಸದಲ್ಲಿ ಯಾರು ಹೆಚ್ಚು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರಂದ್ರೆ ಅದು ಹರ್ಮನ್ ಪ್ರೀತ್ ಕೌರ್ ನೋಡ್ರಿ. ಹರ್ಮನ್ ಪ್ರೀತ್ ಕೌರ್ ಅವರು WPL ಇತಿಹಾಸದಲ್ಲಿ ಒಟ್ಟು 8 ಬಾರಿ ಏನ್ ಮಾಡಿದ್ದಾರೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ. ಮಾರಿಜನ್ ಕಾಪ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು 6 ಬಾರಿ ಪಡೆದುಕೊಂಡರು ನೋಡ್ರಿ. ಜೆಸ್ ಜಾನಸನ್ ಅವರು 5 ಬಾರಿ ಪಡೆದುಕೊಂಡರು ನೋಡ್ರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ WPL ನಲ್ಲಿ. ನ್ಯಾಟ್ ಸ್ಟೀವರ್ ಬ್ರಂಟ್ 5 ಬಾರಿ ಮತ್ತು ಗ್ರಾಸ್ ಹ್ಯಾರಿಸ್ ಅವರು ಸಹ 5 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ WPL ನಲ್ಲಿ. ಎಸ್ ಹೌದ್ರಿ, WPL ಇತಿಹಾಸದಲ್ಲಿ ಯಾರು ಹೆಚ್ಚು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಾರಂದ್ರ ಅದು ಹರ್ಮನ್ ಪ್ರೀತ್ ಕೌರ್ ಅವರು 8 ಬಾರಿ ಅದ ನೋಡ್ರಿ. ಎಸ್ ಹೌದ್ರಿ, ಇದು ಇವತ್ತಿನ ವಿಡಿಯೋ ಅದ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವು ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.